ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒನ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಆರ್ಯನ್ ಚೇತನ್ ರಾಜ್. ಇವತ್ತು ನಾವು ಮೈಸೂರಿನ ಕುಕ್ರಳ್ಳಿ ಕೆರೆ ರೋಡ್ ಹತ್ರ ಇದ್ದೀವಿ. ಹಾಗೆ ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಒಬ್ರು ಡಿಫ್ರೆಂಟ್ ಆಗಿ ಬಿಸ್ನೆಸ್ ಮಾಡ್ತಾ ಇರೋರ್ನ ನೋಡಿದೆ. ಇವರ ಬಿಸ್ನೆಸ್ ಸೆಟಪ್ ನ ನೋಡಿ ನಾನು ಫಿದಾ ಆದೆ. ಯೂಶುವಲಿ ಇಡ್ಲಿನ ಇಷ್ಟ ಪಡದೇ ಇರೋಂತ ವ್ಯಕ್ತಿ ನಾನು. ಇವರ ಇಡ್ಲಿ ಮೇಕಿಂಗ್ ಸ್ಟೈಲ್ ನ ನೋಡಿ ತಿನ್ಲೇಬೇಕು ಅನ್ನಿಸ್ತು. ಹಾಗೆ ಇಡ್ಲಿನ ತಿನ್ಕೊಂಡು ಇವರನ್ನ ನಿಮ್ಗೆ ಪರಿಚಯಿಸ್ತೀನಿ ಬನ್ನಿ. ಸರ್ ಹೆಸರು ಮನು ಅಂತ. ಹಾಗೆ ರಸ್ತೆನಲ್ಲಿ ಹೋಗ್ಬೇಕಾದ್ರೆ ನಿಮ್ಮನ್ನ ನೋಡ್ದೆ. ಸೊ ನೀವು ಮಾಡಿರುವಂತ ಬಿಸ್ನೆಸ್ ನ ಐಡಿಯಾ ಏನಿದೆಯಲ್ಲ ತುಂಬಾನೇ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ನಿಮ್ಮನ್ನ ನಮ್ಮ ವೀಕ್ಷಕರಿಗೆ ಪರಿಚಯಿಸೋಣ ಅಂತ ಈ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ತುಂಬಾನೇ ಚೆನ್ನಾಗಿ ಮಾಡಿದೀರಾ ಸರ್ ಬಿಸ್ನೆಸ್ ಸೆಟಪ್ ನ. ಸೊ ಈ ಬಿಸ್ನೆಸ್ ನ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಸರ್? ಶುರುನಲ್ಲಿ ಯಾಕೆ ಅನ್ನಿಸ್ತು ನಿಮ್ಗೆ? ಸರ್ ಇನಿಷಿಯಲ್ ಸ್ಟೇಜ್ ಬಂದಾಗ ನಾನು ಕಾಲೇಜ್ ಡ್ರಾಪ್ ಔಟ್ ಆದೆ. ಈಗ ಫ್ಯೂಚರ್ ಅಲ್ಲಿ ಏನು ಅಂತ ನೋಡಿದಾಗ ಸುಮಾರು ಕೆಲಸಗಳು ಮಾಡ್ಕೊ ಬಂದೆ ಸರ್. ಗಾರೆ ಕೆಲಸ ಇಂದ ಹಿಡಿದು ಪ್ಲಂಬಿಂಗ್ ಇಂದ ಹಿಡಿದು ಪೇಂಟ್ ಕೆಲ್ಸಕ್ಕೆ ಹೋದೆ, ಪೆಟ್ರೋಲ್ ಬಂಕ್ ಕೆಲ್ಸಕ್ಕೆ ಹೋದೆ. ಆಮೇಲೆ ಅದಾದ್ಮೇಲೆ ಎಲ್ಲ ನೋಡಿದೆ ಸರ್. ಲೈಫ್ ಅಲ್ಲಿ ಒಂದಕ್ಕೊಂದು ಜಂಪ್ ಆಗ್ತಿದೆ, ಯಾವ್ದ್ರಲ್ಲೂ ಖುಷಿ ಏನೋ ಸಿಗ್ತಿರಲಿಲ್ಲ, ನೆಮ್ಮದಿ ಅನ್ನೋದು ಇರ್ತಿರಲಿಲ್ಲ. ಇವನ್ ಇನ್ಕಮ್ ಸೋರ್ಸ್ ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂದಾಗ ಪ್ರಾಪರ್ ಆಗಿ ಒಂದು ನಾಲೆಜ್ ಇರಬೇಕು, ಮತ್ತೆ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು. ಬಟ್ ಎರಡು ಇಲ್ಲ ಸರ್ ಈ ಸರ್ಟನ್ ಏಜ್ ಅಲ್ಲಿ. ಆಗ ಸರ್ ಎಲ್ಲಾ ಕಡೆ ಕೆಲಸ ಮಾಡಿ ಆಕ್ಚುಲಿ ಹೋಟ್ಲು ಫೀಲ್ಡ್ ಬಂದು ಫ್ಯಾಮಿಲಿಂದ ಮಾಡ್ಕೊ ಬಂದಿದ್ದಾರೆ. ಅಪ್ಪ ಬಂದು ಹೋಟ್ಲು ಅಲ್ಲಿ ಕೆಲಸ ಮಾಡ್ತಿದ್ರು. ಅವರು ಸ್ವಂತ ಹೋಟ್ಲು ಓಪನ್ ಮಾಡಿ ಸರ್ಟನ್ ಇದರಿಂದ ರೀಸನ್ ಗಳಿಂದ ಲಾಸ್ ಆಯ್ತು. ಬಟ್ ಅದಾದ್ಮೇಲೆ ನನ್ಗೆ ಪ್ಯಾಷನ್ ಆಗಿ ತಗೋಬೇಕು. ಆಕ್ಚುಲಿ ನಾರ್ಮಲ್ ಆಗಿ ಏನೋ ಮಾಡಿ ಹೋಟ್ಲು ಮಾಡದ ಕ್ಲೋಸ್ ಮಾಡದ ಅಂತ ಇರಬಾರ್ದು. ಎಲ್ಲಾ ಕಡೆ ಒಂದು ಐಡೆಂಟಿಫೈ ಆಗಬೇಕು. ಆ ಒಂದು ರೀಸನ್ ಇಂದ ಒಂದು ಪ್ರಾಪರ್ ಆಗಿ ಒಂದು ಐಡಿಯಾ ಬಂತು ಸರ್. ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ 2 years ಬ್ಯಾಕ್. ಸೊ ಈ ಬಿಸ್ನೆಸ್ ನ ಶುರು ಮಾಡೋದಕ್ಕೆ ಮುಂಚೆ ನಿಮ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಗಳ ಅವಶ್ಯಕತೆ ಆಯ್ತು ಸರ್? ಎಲ್ಲ ಇನಿಷಿಯಲ್ ಎಲ್ಲಾ ರಿಸೋರ್ಸ್ ಎಲ್ಲ ನೋಡ್ಕೊಂಡು ಗ್ರೌಂಡ್ ಲೆವೆಲ್ ರಿಸರ್ಚ್ ಮಾಡಿದಾಗ ಕೆಲವು ಐಟಮ್ಸ್ ತರಿಸಿ ಎಲ್ಲ ಮಾಡಿ ಒತ್ತದ್ರ 1.35 ಸರ್. 1,30,30,000 ರೂಪಾಯಿನಲ್ಲಿ ಒಂದು ಬಿಸ್ನೆಸ್ ಸೆಟಪ್ ಮಾಡಿದ್ವಿ. ಸೂಪರ್ ಸರ್, ಸೂಪರ್ ಸರ್. ಆಮೇಲೆ ನಿಮ್ಗೆ ಒಂದು ದಿನಕ್ಕೆ ಎಷ್ಟು ಇಡ್ಲಿಗಳನ್ನ ಮಾರ್ತೀರಾ ನೀವು ಸರ್? ಅದರ ಸರೌಂಡ್ ಎಲ್ಲಾ ಸೇರ್ಕೊಂಡು ಸರ್ ಅದರ ಒಂದು ಎಲ್ಲಾ ಫ್ರಾಂಚೈಸಿ ಇಂದ ಒಂದು 2,500-3,000 ಇಡ್ಲಿ ಹೋಗುತ್ತೆ. ಸೂಪರ್ ಸರ್. ಏನೇನ್ ಸರ್, ಒಂದ್ ಸ್ವಂತ ಉದ್ಯೋಗದಲ್ಲಿ ನೀವು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕಾಣ್ತಾ ಇದೀರಾ, ಖುಷಿ ಜೀವನ ಆಗಿದೆ. ಆಮೇಲೆ ಯಾರ ಹಂಗಲ್ಲೂ ನೀವು ಬದುಕಿಲ್ಲ ಸರ್. ಒಂದು ಅದ್ರ ಜೊತೆಗೆ ನಾವೇನಂತಂದ್ರೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಫುಡ್ ಕೊಡಬೇಕು ಅಂತ. ಹೌದೌದು. ಎಷ್ಟಿರುತ್ತೆ ಸರ್ ಪ್ರೈಸ್ ನಿಮ್ದು? ಸರ್ ನಾರ್ಮಲ್ ಪ್ಲೇನ್ ಇಡ್ಲಿ ಬಂದು ತಟ್ಟೆ ಇಡ್ಲಿ ಬಂದು 10 ರೂಪಾಯಿ ಇರುತ್ತೆ. ಪುಡಿ ಇಡ್ಲಿ ಬಂದು 20 ರೂಪೀಸ್ ಇರುತ್ತೆ. ತುಪ್ಪದ ಇಡ್ಲಿ ಅಂತ ಬರುತ್ತೆ 20 ರೂಪೀಸ್ ಬರುತ್ತೆ. ಬೆಣ್ಣೆ ಇಡ್ಲಿ ಅಂತ ಈಗ ಇನಿಷಿಯಲ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಮಸಾಲೆ ಇಡ್ಲಿ ಬರ್ತಾ ಇದೆ ಸರ್. ಪ್ರಾಪರ್ ಆಗಿ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಸ್ವಲ್ಪ ಏನೋ ಮಾಡ್ಬೇಕು ಅಂತ ಇದೀವಿ. ನೋಡಿ, ಇಡ್ಲಿ ಒಂದನ್ನೇ ಒಂದು ಆಧಾರವಾಗಿ ಇಟ್ಕೊಂಡಿವ್ರು ಒಂದು ಬಿಸ್ನೆಸ್ ಸೆಟಪ್ ಮಾಡ್ಕೊಂಡಿದ್ದಾರೆ. ಸೊ ಓಕೆ, ನೀವು ಫ್ರಾಂಚೈಸಿ ಅಂತ ಹೇಳಿದ್ರಿ. ಸೊ ಫ್ರಾಂಚೈಸಿ ಬಗ್ಗೆ ನಮ್ಮ ಒಂದು ವೀಕ್ಷಕರು ಯಾರಾದ್ರೂ ನಿಮ್ಗೆ ಆಫರ್ ಮಾಡಿದ್ರೆ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಸರ್ ಇನಿಷಿಯಲಿ ಬಂದು ನಾವು ಈಗ ಪ್ರಾಪರ್ ಆಗಿ ಪ್ಲಾನ್ ಮಾಡ್ತಿದೀವಿ. ಅಕಸ್ಮಾತ್ ಮುಂದೆ ಮಾಡ್ಬೇಕು ಅಂತ ಇದೀವಿ. ಏನಂತಂದ್ರೆ ಜಸ್ಟ್ ಬ್ರ್ಯಾಂಡಿಂಗ್ ಗೋಸ್ಕರ 50,000 ಚಾರ್ಜ್ ಮಾಡ್ತೀವಿ ಸರ್. ಇವನ್ ವೆಹಿಕಲ್ ಇನ್ವೆಸ್ಟ್ಮೆಂಟ್ ಆಗಿರೋದು ಆ ಸರ್ಟನ್ ಅದರ್ ಏನ್ ಇನ್ವೆಸ್ಟ್ಮೆಂಟ್ ಇದೆ ಅದು ಅವ್ರ ಕೈಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗುತ್ತೆ. ಅದನ್ನ ಕಂಪ್ಲೀಟ್ ಸೆಟಪ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ನಿಮ್ಮ ಬ್ರ್ಯಾಂಡಿಂಗ್ ಗೆ 50,000 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಸೊ ಇವ್ರದ್ದು ರೆಸಿಪಿ ಇಂದ ಹಿಡಿದು ಎಲ್ಲಾನು ನಿಮ್ದೇ ಆಗಿರುತ್ತೆ. ಅವ್ರನ್ನ ಪ್ರಿಪೇರ್ ಮಾಡಿ, ಸೊ ಅವ್ರನ್ನ ಟ್ರೈನ್ ಅಪ್ ಮಾಡಿ, ಆಮೇಲೆ ಬಿಸ್ನೆಸ್ ಸೆಟಪ್ ಗೆ ಅವ್ರನ್ನ ಒಂದು ಪ್ಲೇಸ್ ನ ತೋರಿಸಿ ನೀವು ಬಂದು ಎಲ್ಲ ಅವ್ರ ಇಷ್ಟ ಬಂದು ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಬಟ್ ಮೈಸೂರು ಸರೌಂಡಿಂಗ್ ಹೊರಗಡೆ ಎಲ್ಲ ಕೊಡ್ತಾರೆ. ಮೈಸೂರು ಸರೌಂಡಿಂಗ್ ಮಾತ್ರ. ತುಂಬಾನೇ ಖುಷಿ ಆಯ್ತು ನಿಮ್ಮ ಒಂದು ಬಿಸ್ನೆಸ್ ಸೆಟಪ್ ನ ನೋಡಿ. ಹೀಗೆ ನಿಮ್ಮ ಒಂದು ಬಿಸ್ನೆಸ್ 100 ಜನಕ್ಕೆ ಕೆಲಸ ಕೊಡೋ ರೀತಿನಲ್ಲಿ ಬೆಳಿಲಿ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಎಷ್ಟು ಏಜ್ ಅಂತ ತಿಳ್ಕೊಬೋದಾ ಸರ್? 23 ಸರ್. 23. ಹೌದು, 23 ಏಜ್ ಇಂದ ನೀವು ಕೆಲಸನ ಶುರು ಮಾಡಿದಿರ ಅಂತ ಅನ್ಕೊಳ್ಳಿ. ಮುಂದಿನ 10 ವರ್ಷದಲ್ಲಿ ನೀವು ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ ನ ಮುಗಿಸ್ಕೊಂಡಿರ್ಬೇಕು. ಓಕೆನಾ? ಆ ಪ್ಲಾನಿಂಗ್ ಏನು ಅಂತಂದ್ರೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿ. ನಮ್ಮ ಚಾನೆಲ್ ನ ಉದ್ದೇಶ ಪಬ್ಲಿಕ್ ಅಲ್ಲಿ ಅವೇರ್ನೆಸ್ ಮೂಡಿಸೋದೇ ಆಗಿರುತ್ತೆ. ನೀವು ದುಡಿಮೆ ಅಂತ ಮಾಡ್ತಿರಲ್ಲ, ಪ್ರತಿದಿನದ ದುಡಿಮೆನಲ್ಲಿ 20-30% ಸೇವಿಂಗ್ಸ್ ಕಡೆಗೆ ಅಂತ ಗಮನ ಕೊಡಿ. ಓಕೆನಾ? ಆ ಸೇವಿಂಗ್ಸ್ ಮಾಡಿದ ಹಣನ ಇನ್ವೆಸ್ಟ್ಮೆಂಟ್ ಮಾಡಿ. ಆ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು ಅಂತ ನಮ್ಮ ಚಾನೆಲ್ ನಲ್ಲಿ ತಿಳಿಸ್ಕೊಟ್ಟಿರ್ತೀವಿ. ನಮ್ಮ ಚಾನೆಲ್ ನ ಫಾಲೋ ಮಾಡಿ. ಓಕೆನಾ? ಮುಂದಿನ ನಿಮ್ಗೆ 33ನೇ ವರ್ಷಕ್ಕೆ ಬಂದಾಗ ನೀವು ರಿಟೈರ್ಮೆಂಟ್ ತಗೊಂಡ್ಬಿಡ್ಬೇಕು. ಅದು ನಮ್ಮ ಉದ್ದೇಶ. ಇನ್ವೆಸ್ಟ್ಮೆಂಟ್ ಮಾಡಿ 20-30% ನೀವು ಸೇವಿಂಗ್ಸ್ ಅಂತ ನೀವು ಇಲ್ಲಿಂದನೇ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಮುಂದಿನ 10-15 ವರ್ಷದೊಳಗಡೆ ನೀವು ರಿಟೈರ್ಮೆಂಟ್ ಅನ್ನೋದನ್ನ ತಗೋಬಹುದು. ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ಸರ್. ಇದು ಇಡ್ಲಿ ನಮ್ಮ ದೇಶೀಯ ಫುಡ್. ಈಗಿನ ಯುವಕರು ಎಲ್ಲ ವಿದೇಶಿ ಫುಡ್ ಗಳು ಮಾರು ಹೋಗ್ತಾ ಇದಾರೆ. ಚೈನೀಸ್ ಫುಡ್ ಗಳಿಗೆ ಅದೇ ಜಸ್ಟ್ ಲೈಕ್ ಪಿಜ್ಜಾ, ಬರ್ಗರ್,
ಗೋಬಿ ಮಂಚೂರಿ. ಗೋಬಿ ಮಂಚೂರಿ, ಫ್ರೈಡ್ ರೈಸ್, ನೂಡಲ್ಸ್, ಇದೆಲ್ಲ ಫುಡ್ ಅಡಲ್ಟ್ರೇಷನ್ ಅಂತ ಗೊತ್ತು ಅವ್ರಿಗೆ. ಗೊತ್ತಿದ್ರು ತಿಂತಾ ಇದಾರೆ, ಯಾಕೆ ನಾಲ್ಗೆ ರುಚಿ. ಆ ರುಚಿಗೋಸ್ಕರ ತಿಂದು ಅವ್ರ ದೇಹ ಮತ್ತೆ ಅವ್ರ ಆರೋಗ್ಯನ ಹಾಳು ಮಾಡ್ಕೊತಾ ಇದಾರೆ. ದೇಹ ಆರೋಗ್ಯ ಎರಡು ಕೆಟ್ರೆ ಆಯುಸ್ ಹೋಯ್ತು ಅಲ್ವಾ? ಈ ಜೀವಕ್ಕೆ ಬೆಲೆ ಕಟ್ಟಕ್ ಆಗಲ್ಲ. 50 ವರ್ಷ ಆದ್ರೆ 51ನೇ ವರ್ಷಕ್ಕೆ ಬೋನಸ್ ಅಂತ ಇದಾರೆ. ಬೋನಸ್ ಅಂತಾರೆ ಈಗ. ಆಯಸ್ಸನ್ನ ಅವ್ರ ಕೈಯಾರ ಅವರೇ ಹಾಳು ಮಾಡ್ಕೊತಾ ಇದಾರೆ. ಈಗ ಯುವಕರು ಇದನ್ನ ಮಾಡ್ತಾ ಇರೋದು ನನಗೆ ತುಂಬಾ ಇಷ್ಟ ಆಯ್ತು. ನಾನು ಬೇಕು ಅಂದಾಗೆಲ್ಲ ಇದೇ ಫುಡ್ ನ ಯೂಸ್ ಮಾಡೋದು. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಇದ್ರೆ ಅದೇ ನಮ್ಗೆ ದೇವ್ರು. ಕೆಲಸ ಯಾವುದೇ ಇರ್ಲಿ, ಕೆಲಸ ಮಾಡ್ತಾ ಆ ಕೆಲಸದಲ್ಲಿ ಖುಷಿನ ಕಾಣ್ತಾ ಇರೋ ಇವರಿಗೆ ನಿಮ್ಮದೊಂದು ಮೆಚ್ಚುಗೆ ಇರಲಿ. ವಿಡಿಯೋದ ಕೊನೆಯಲ್ಲಿ ನಾನು ಹೇಳೋದಿಷ್ಟೇ, ಬೇರೆಯವರು ಕೊಡೋ ಅವಕಾಶಕ್ಕಾಗಿ ಕಾಯಬಾರ್ದು. ನಮ್ಮ ಅವಕಾಶನ ನಾವೇ ಸೃಷ್ಟಿ ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.